ಪೊಲೀಸ್ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಕ್ಲಾರಿಟಿಯನ್ನು ನೀಡಿದ್ದಾರೆ. ಎಲ್ಲ ನೇಮಕಾತಿ ವಿಳಂಬ ಇಂಟರ್ನಲ್ ರಿಸರ್ವೇಷನ್ ಮಾಡುವಂತ ಉದ್ದೇಶದಿಂದಾಗಿ ನೇಮಕಾತಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ನಿಂತಿತ್ತು. ಅಭ್ಯರ್ಥಿಗಳಿಗೆ ಅನಾನುಕೂಲ. ನೇಮಕಾತಿ ವಿಳಂಬದಿಂದ ಹಲವಾರು ವಯಸ್ಸು ಮೀರಿದ್ದು ಅವರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಒನ್ ಟೈಮ್ ತೀರ್ಮಾನ 3 ವರ್ಷಗಳ ವಯೋಮಿತಿ ವಿನಾಯಿತಿ ನೀಡಿರುವುದು ಕೇವಲ ಒಮ್ಮೆ ಮಾತ್ರ. ಪೊಲೀಸ್ ಇಲಾಖೆಗೆ ಬೇರೆ ನಿಯಮ, ಸಾಮಾನ್ಯ ನೇಮಕಾತಿ ನಿಯಮದಿಂದಾಗಿ ಬೇರೆ ರೀತಿಯ ತಿದ್ದುಪಡಿ ಅಗತ್ಯ ಎಂದಿದ್ದಾರೆ. ಸಿಎನ್ಡಿಆರ್ ತಿದ್ದುಪಡಿ ಅಗತ್ಯ. ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸ್ಪಷ್ಟ ನಿಯಮ ರೂಪಿಸಲು ಸಿಎನ್ಡಿಆರ್ ಕಾಯ್ದೆಯಲ್ಲಿ ಬದಲಾವಣೆ ಮಾಡಲಾಗುತ್ತದೆ ಅಂತ ಹೇಳಿದರು. ಹಾಗೂ ಬೇರೆ ರಾಜ್ಯಗಳ ಮಾದರಿ ಅಧ್ಯಯನ ಕೆಲವೆಡೆ 27, ಕೆಲವೆಡೆ 30, ಇನ್ನು ಕೆಲವು ಕಡೆ 33 ವರ್ಷ ವಯೋಮಿತಿ ಇದೆ. ಅದನ್ನು ಅಧ್ಯಯನ ಮಾಡಲಾಗ್ತಾ ಇದೆ, ವಿಶ್ಲೇಷಣೆ ನಡೀತಾ ಇದೆ. ಬೇರೆ ರಾಜ್ಯಗಳ ಮಾನದಂಡಗಳನ್ನು ಹೋಲಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂತ ಸ್ಪಷ್ಟವನ್ನು ನೀಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಿಮ್ಮರೋಡಿ ಗಡೀಪಾರು ಆದೇಶಕ್ಕೆ ಅವರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಮುಂದಿನ ತೀರ್ಮಾನ ಕೋರ್ಟ್ನಲ್ಲಿ ಏನಾಗುತ್ತದೆ ಎನ್ನುವುದರ ಮೇಲೆ ನೋಡೋಣ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಲ್ಲ ರಿಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಏಕೆಂದರೆ ಒಂದು ರಿಕ್ರೂಟ್ಮೆಂಟ್ಸು ನಿಧಾನ ಆಗಿದೆ. ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡೋ ಉದ್ದೇಶದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹಂಗಾಗಿ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ 3 ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ. ನಮ್ಮ C&R ರೂಲ್ಸ್ ಅಮೆಂಡ್ ಮಾಡಬೇಕಾಗುತ್ತೆ. ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು, ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಕು, ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ತರಿಸ್ಕೊಂಡಿದ್ದಾರೆ. ಅವರು ಕೆಲವು 33 ವರ್ಷಕ್ಕೆ ಅಂತ ಇದೆ, ಕೆಲವು 27 ವರ್ಷ ಇದೆ, ಕೆಲವು 30 ಇದೆ. ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ C&R ರೂಲ್ಸ್ಗಳನ್ನು ಅಮೆಂಡ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟ್ ಆಗಿ ಕೊಡ್ತೀವಿ. ಇದು 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್. ಆದರೆ ನಮ್ಮ ಇದರಲ್ಲಿ ನಾವು 3 ಕ್ಯಾಟಗರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲರ್ನಲ್ಲಿ ಅದನ್ನು ಪರ್ಮನೆಂಟ್ ಆಗಿ C&R ರೂಲ್ಸ್ ಅಮೆಂಡ್ ಮಾಡಿ ಮಾಡ್ತೀವಿ. ಧರ್ಮಸ್ಥಳ ವಿಚಾರದಲ್ಲಿ ಆಕ್ಷೇಪ ಬರ್ತಾರೆ. ಹನುಮಂತನ ಬಾಲಕರ ತನಿಖೆ ಮುಂದುವರಿತಾನೆ ಇದೆ, ಪ್ರವರ್ತನೆ ಇನ್ನೂ ಬಂದಿಲ್ಲ. ಸೊ ಯಾಕೆ ಇಲ್ಲಿ ವಿಳಂಬ ಆಗ್ತಿದೆ? ಒಂದು